ಅಮ್ಮ, ತಾಯಿ, ಪ್ರೀತಿ, ತ್ಯಾಗ ಮತ್ತು ಕಾಳಜಿಯ ಸಾಕಾರ ಮೂರ್ತಿ. ನಿಸ್ವಾರ್ಥ ಪ್ರೀತಿಯ ಸಂಕೇತವಾಗಿರುವ ತಾಯಿ ಮಗುವಿನ ಮೊದಲ ಗುರು, ಸ್ನೇಹಿತೆ ಮತ್ತು ಮಾರ್ಗದರ್ಶಕಿಯಾಗಿದ್ದಾರೆ. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಕುಟುಂಬದ ಯೋಗಕ್ಷೇಮಕ್ಕಾಗಿ ಹಗಲಿರುಳು ಶ್ರಮಿಸುವ ತಾಯಿಯ ಪ್ರತಿಯೊಬ್ಬರ ಜೀವನದ ಶಕ್ತಿಶಾಲಿಯಾದ ಆಧಾರ ಸ್ತಂಭವಾಗಿದ್ದಾರೆ. ಅವರ ಮಮತೆಗೆ ಮಿತಿಯಿಲ್ಲ. ಅಮ್ಮ ನನ್ನ ಒಂದು ಪುಟ್ಟ ಮಾತುಗಳು. ಅಮ್ಮ, ನನಗೆ ಬುದ್ಧಿ ಬರುವ ಮುನ್ನವೇ ನಿನ್ನನ್ನು ಕಳೆದುಕೊಂಡೆ ಅಮ್ಮ. ನವಮಾಸದ ಒಡಲಿನಲ್ಲಿ ಹೊತ್ತು ನನ್ನನ್ನು ಎತ್ತೆ ಮಾತೆ. ನಿನಗೆ ಸಮಾನರು ಉಂಟೆ ಈ ಜಗದಲ್ಲಿ. ಸೃಷ್ಟಿಯ ಶಕ್ತಿದಾತೆ ನೀನು. ನನ್ನನ್ನು ಬಾಚಿ ತಬ್ಬಿ ಎದೆಯ ಅಮೃತವ ಉಣಿಸಿದೆ. ಹತ್ತು ಕರೆದು ಹಠ ಮಾಡುವ ಸವಿ ಮಾತುಗಳನ್ನಿತ್ತೆ. ಜೋಲಿ ಕಟ್ಟಿ ತೂಗಿ ಜೋಗುಳವ ಹಾಡಿದೆ ಜನನಿ. ದೃಷ್ಟಿಬಟ್ಟು ಕೆನ್ನೆಗಿತ್ತು ತಲೆಯ ಬಾಚಿ ಶೃಂಗಾರ ಮಾಡಿದೆ. ಪುಟ್ಟ ಪುಟ್ಟ ಹೆಜ್ಜೆ ಹಿಡಿಸಿ ಕೈ ಹಿಡಿಸಿ ನಡೆದಾಡುವುದನ್ನು ಕಲಿಸಿದೆ ಮಾತೆ. ಕೈ ಹಿಡಿಸಿ ನಡೆದಾಡುವುದನ್ನು ಕಲಿಸಿದ ಮಾತೆ. ಮೊದಲು ಕಲಿತ ತೊದಲ ನುಡಿಯ ತಿದ್ದಿ ತೀಡಿ ಮಾತು ಕಲಿಸಿ ಮೊದಲ ಗುರು ನೀನಾದೆ ಅಮ್ಮ. ಮೊದಲ ಗುರು ನೀನಾದೆ ಅಮ್ಮ. ಚಂದಮಾಮನ ತೋರುತ್ತಾ ತುತ್ತು ಬಾಯಿಗಿತ್ತು ಗುಮ್ಮನ ಕತೆ ಹೇಳಿ ಭಯ ಹುಟ್ಟಿಸಿ ತಿನ್ನುವುದನ್ನೂ ಕಲಿಸಿದೆ. ಹೇಗೆ ತೀರಿಸಲಿ ನಿನ್ನ ಋಣವ ತಾಯಿ? ಅಮ್ಮ, ನಿನ್ನ ಋಣವ ಹೇಗೆ ತೀರಿಸಲಿ? ಈ ಜನ್ಮದಲ್ಲಿ ಸಾಧ್ಯವೇ? ಈ ಜನ್ಮದಲ್ಲಿ ಸಾಧ್ಯವೇ ನನಗೆ? ಆಟ ಪಾಠ ಕಲಿಸಿ ನನಗೆ ಶಾಲೆಯ ಮೆಟ್ಟಿಲುಗಳನ್ನು ಕೈ ಹಿಡಿದು ಹತ್ತಿಸಿದೆ. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲುವಿ ನನ್ನ ತಾಯಿಯಾದೆ ಅಮ್ಮ ನೀನು. ಹೇಗೆ ತೀರಿಸಲಿ ನಿನ್ನ ಋಣವ? ಹೇಗೆ ತೀರಿಸಲಿ ಅಮ್ಮ ನಿನ್ನ ಋಣವ? ಅಮ್ಮ, ಅಮ್ಮ, ನನ್ನ ಪ್ರೀತಿಯ ಅಮ್ಮ. ದಯವಿಟ್ಟು ಇದನ್ನು ಎಲ್ಲರೂ ಕೇಳಿ. ಅಮ್ಮನ ಬಗ್ಗೆ ಗೌರವವಿರಲಿ, ಪೂಜ್ಯ ಭಾವನೆ ಇರಲಿ, ಅವಳ ಮನಸ್ಸನ್ನು ನೋಯಿಸದಿರಲಿ. ನೀವು ನಿಮ್ಮ ಅಮ್ಮನ ಸೇವೆಯನ್ನು ಮಾಡಲು ಒಂದು ಸಿಕ್ಕ ಸದಾ ಅವಕಾಶ ಎಂದು ತಿಳಿಯಿರಿ. ಅವಳನ್ನು ಯಾವತ್ತೂ ನೀವು ಬೇಜವಾಬ್ದಾರಿತನದಿಂದ ನೋಡಿಕೊಳ್ಳಬೇಡಿ. ತಾಯಿಯ ಸೇವೆಯನ್ನು ಮಾಡುವುದು ಒಂದು ಪುಣ್ಯ. ಆ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ದಯವಿಟ್ಟು ಎಲ್ಲರೂ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಎನ್ನುತ್ತಾ ನಾನು ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳುತ್ತಾ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್.